ಬಾರ್ಗೆ ಕನ್ನ ಹಾಕಿದ್ದಂತಹ ಖತರ್ನಾಕ್ ಕದೀಮನನ್ನ ಲಾಕ್ ಮಾಡುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಇನೋವಾ ಕಾರ್ನಲ್ಲಿ ಬಂದವರು ಕಳ್ಳತನ ಮಾಡಿದ್ರು. ಜಾಲಹಳ್ಳಿಯ ಹೈವೇ ಎಂಆರ್ಪಿ ಬಾರ್ನಲ್ಲಿ ಕಳ್ಳತನ ಪ್ರಕರಣ ನಡೆದಿತ್ತು. ಕಳ್ಳತನ ಮಾಡಿದ್ದ 3 ಪೈಕಿ ಓರ್ವ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಸದ್ಯ ಬಂಧಿತನನ್ನ ಶಿವಕುಮಾರ್ ಅಂತ ಹೇಳಿ ಗುರುತಿಸಲಾಗಿದೆ. ಬಾರ್ನಲ್ಲಿ 5,80,000 ರೂಪಾಯಿ ಹಣವನ್ನ ಕದ್ದು ಈ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಒಟ್ಟು 3 ಜನ ಆರೋಪಿಗಳು ಇನೋವಾ ಕಾರ್ನಲ್ಲಿ ಬಂದಿದ್ರು. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದಾರೆ. ಇನೋವಾ ಕಾರ್ನಲ್ಲಿ ಬಂದವರು 5,80,000 ಕತ್ಕೊಂಡು ಹೋಗಿದ್ರು. ಸದ್ಯ ಕಳ್ಳತನ ಮಾಡಿದ 3 ಪೈಕಿ ಶಿವಕುಮಾರ್ ಎಂಬಾತ ಓರ್ವ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಆ ಇನ್ನುಳಿದಂತಹ 2 ಅವರಿಗಾಗಿ ಶೋಧವನ್ನ ಮುಂದುವರಿಸಿದ್ದಾರೆ ಪೊಲೀಸರು. ಕದ್ದ ಹಣದಲ್ಲಿ ಮೋಜು ಮಸ್ತಿ ಜಾಲಿ ಟ್ರಿಪ್ ಮಾಡಿತ್ತು ಈ ಗ್ಯಾಂಗ್ ಅನ್ನೋದು ಸದ್ಯ ಶಿವಕುಮಾರ್ನ ವಿಚಾರಣೆಯ ವೇಳೆ ಬೆಳಕಿಗೆ ಬಂದಿದೆ. ಬಾರ್ನಲ್ಲಿ ಕಳ್ಳತನ ಮಾಡಿದ್ರು. ಬಾರ್ನಲ್ಲಿ ಎಲ್ಲರೂ ಎಣ್ಣೆ ಹೊಡೆಯೋಕೆ ಹೋದ್ರೆ ಇವರು ಬಾರ್ನ ಡ್ರಾವರ್ನಲ್ಲಿದ್ದಂತಹ ಹಣವನ್ನ ಎತ್ಕೊಂಡು ಎಸ್ಕೇಪ್ ಆಗಿದ್ರು. ಬಂದಿದ್ದು ಇನೋವಾ ಕಾರ್ನಲ್ಲಿ. ಶಿವಕುಮಾರ್ ಒಬ್ನೇ ಎಲ್ಲ, ಆತನಿಗೆ ಇನ್ನಿಬ್ರು ಕೂಡ ಸಾಥ್ ಕೊಟ್ಟಿದ್ರು. ಜಾಲಹಳ್ಳಿಯ ಎಂಆರ್ಪಿಯ ಡ್ರಾವರ್ ಒಳಗಿದ್ದಂತಹ 5,80,000 ರೂಪಾಯಿ ಹಣವನ್ನ ಕಳ್ಳತನ ಮಾಡಲಾಗಿತ್ತು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಈ ಆರೋಪಿಯನ್ನ ಕೆಡ್ಡಾಗೆ ಕೆಡವಿದ್ ಹೇಗೆ ಪೊಲೀಸರು? ಜೊತೆಗೆ ಆ ಇನ್ನಿಬ್ಬರಿಗಾಗಿ ಯಾವ ರೀತಿ ಹುಡುಕಾಟ ನಡೀತಾ ಇದೆ? ವಿದೇಶಿ ಆರೋಪಿಗಳು ಇನೋವಾ ಕಾರ್ನಲ್ಲಿ ಬಂದು ಅದರಲ್ಲೂ ತಡರಾತ್ರಿ ಒಂಟಿ ರಸ್ತೆಯ ಕಾರ್ನರ್ ನಲ್ಲಿ ಇರುವಂತಹ ಬಾರ್ಗಳನ್ನ ಟಾರ್ಗೆಟ್ ಮಾಡುವಂತದ್ದು, ಜೊತೆಗೆ ಬಾರ್ಗಳ ಡೋರ್ ಶಟರ್ ಗಳನ್ನ ಮುರಿದು ಒಳಗಡೆ ಹೋಗಿ ಡ್ಯಾಶ್ ಬೋರ್ಡ್ ನಲ್ಲಿ ಇದ್ದಂತ ನಗದು ಹಣವನ್ನ ಕದ್ದು ಪರಾರಿ ಆಗ್ತಿರ್ತದೆ. ಆರೋಪಿಗಳು ಒಟ್ಟಾರೆಯಾಗಿ ಸುಮಾರು 40 ಇದೇ ರೀತಿಯಾದಂತಹ ಪ್ರಕರಣಗಳನ್ನ ಮಾಡಿದರೆ ಅನ್ನೋ ಪ್ರಾಥಮಿಕ ಮಾಹಿತಿ ಸದ್ಯ ಪೊಲೀಸರ ವಿಚಾರಣೆಯಲ್ಲಿ ಗೊತ್ತಾಗಿರುವಂತದ್ದು. 3 ಜನ ಆರೋಪಿಗಳು ಸೇರಿ ಕೃತ್ಯವನ್ನು ಎಸಗಿರ್ತಾರೆ. ಓರ್ವ ಆರೋಪಿ ಕಾರ್ನಲ್ಲಿ ಕುತ್ಕೊಂಡು ಯಾರಾದ್ರೂ ಬರ್ತಾರ, ಪೊಲೀಸ್ ಏನಾದ್ರು ಬಿಟ್ಟು ಬರ್ತಾರ ಅನ್ನೋದನ್ನ ಗಮನಿಸಿದ್ರೆ ಮತ್ತಿಬ್ರು ಆರೋಪಿಗಳು ಆ ಬಾರ್ನ ಶಟರ್ ಅನ್ನ ಮುರಿದು ಒಳಗಡೆ ಹೋಗಿ ಅಲ್ಲಿದ್ದಂತ ಹಣವನ್ನ ಕದ್ದು ಪರಾರಿ ಆಗುವಂತ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಆರೋಪಿಗಳು ಮೂಲತಃ 2 ಆರೋಪಿಗಳು ಬೆಂಗಳೂರಿನದಾದ್ರೂ ಕೂಡ ಓರ್ವ ಆರೋಪಿ ತಮಿಳುನಾಡವನು ಅನ್ನೋ ಮಾಹಿತಿ ಸದ್ಯ ಸಿಗ್ತಿರುವಂತದ್ದು. ಸದ್ಯ ಬಗಲಗುಂಟೆ ಪೊಲೀಸರು ಓರ್ವ ಆರೋಪಿ ಶಿವಕುಮಾರ್ ಎಂಬಾತನನ್ನ ಅರೆಸ್ಟ್ ಮಾಡಿ ಸದ್ಯ ಆರೋಪಿಗಳು ಕೃತ್ಯ ಎಸಗಿ ಹಣವನ್ನ ಲಪ್ಟಾಯಿಸಿರ್ತಾರೆ 5,80,000. ಅದನ್ನ ರಿಕವರಿ ಮಾಡ್ಕೊಂಡಿರುವಂತದ್ದು. ಸುಮಾರು 70 ರಿಂದ 80 ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ಪ್ರಕರಣದಲ್ಲಿ ಓರ್ವ ಆರೋಪಿ ಮಾತ್ರ ಅರೆಸ್ಟ್ ಆಗಿದ್ದು, ಉಳಿದ 2 ಆರೋಪಿಗಳಿಗಾಗಿ ಪೊಲೀಸರು ಬಲೆಯನ್ನ ಬೀಸಿರುವಂತದ್ದು. ವಿದೇಶಿ ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.